ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತೀನಿ. ನಾನು ಹಿಂದಿನಿಂದ ನಾನು ಇದನ್ನೇ ಹೇಳ್ಕೊಂಡ್ಬಂದಿದ್ದೀನಿ. ನಾವು ಕೇಳ್ತೀವಿ, ನಾವು ನಮಗೆ ಬೇಕು ಅಂತ ಕೇಳಿದ್ದೇವೆ. ಆದರೆ ಕಾರಣಾಂತರಗಳಿಂದ ಶಾಸಕರು ನಾವು ಒಟ್ಟಿಗೆ ಒಗ್ಗಟ್ಟಾಗಲಿಲ್ಲ, ಭಿನ್ನಾಭಿಪ್ರಾಯ ಬಂದಿದ್ದರಿಂದ ಅವ್ರಿಗೆ ಹೈಕಮಾಂಡ್ ಕೊಡೋ ತೀರ್ಮಾನ ಮಾಡಿದ್ರು. ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೆ, ರಾಹುಲ್ ಜಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ ಮತ್ತು ಇಲ್ಲಿನ ಇನ್ಚಾರ್ಜ್ ಇರುವ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ನಮ್ಮ ಹೆಸರನ್ನ ತೀರ್ಮಾನ ಮಾಡಿದ್ರು. ಆದರೆ ನಮ್ಮಲ್ಲಿ ಒಟ್ಟಭಿಪ್ರಾಯ ಬರದೇ ಇರೋ ಕಾರಣ ಅನಿವಾರ್ಯವಾಗಿ ಅವರು ಬೇರೊಬ್ಬ ಅಭ್ಯರ್ಥಿಯನ್ನು ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರ ತಂದೆ ಇತಿಹಾಸ ಇದೆ. ಗೌತಮ್ ಅವರ ತಂದೆ ಮೇಯರ್ ಆಗಿದ್ದರು. ನಾನು ಕೂಡ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಗೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅವರಿಗೆ ಎಟ್ಕಲಿಲ್ಲ. ನಿರಂತರವಾಗಿ ಕಾಂಗ್ರೆಸ್ ಅಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಗೌತಮ್. ಈಗ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ. ಅವರು ಆಯ್ಕೆ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಾಗ ನೀವೇನು ಕೇಳಿದ್ರಲ್ಲಿ ತಪ್ಪೇನಿರಲಿಲ್ಲ, ಚಿಕ್ಕದನ್ನ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ವಿರೋಧಿಗಳು ಬಂದು ಅದನ್ನು ತಪ್ಪಿಸುವಂತೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ತಮ್ಮದೇ ಆದಂತಹ ಪ್ರಾಬಲ್ಯ ಇದೆ ಹಿಂದಿನಿಂದನೂ ಕೂಡ. ಈಗ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವರೆಲ್ಲ ನಾವು ಸೇರಿ ಗೆಲ್ಲಿಸಬೇಕಲ್ಲ. ಅದರಿಂದ ಅವರು ಕೆಲಸ ಮಾಡಲಿ, ನಾನು ಕೆಲಸ ಮಾಡ್ತೀನಿ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ನಲ್ಲಿ ನನಗೆ ಸಾಕಷ್ಟು 30 ವರ್ಷ ರಾಜಕಾರಣದಲ್ಲಿ 7 ಸಾರಿ ಗೆಲ್ಲುವಂಥ ಅವಕಾಶ ಕಾಂಗ್ರೆಸ್ ಪಾರ್ಟಿ ಕಾರಣ. 10 ವರ್ಷ ಕೇಂದ್ರ ಮಂತ್ರಿ ಆದೆ, CWCಯಲ್ಲಿ ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಸೋತೆ ಅಂತ ಇಲ್ಲಿ ಶಾಸಕನಾಗಿ ಮಾಡಿ ಮಂತ್ರಿ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಮಾಡಿದ್ದಾರೆ. ಆದರೆ ಗೆಲ್ಲೋದಕ್ಕೆ ಅವಕಾಶ ಇರ್ತದೆ. ನಮ್ಗೆ ಕೊಟ್ಟರೆ ನಾನು ನನ್ನ ಸಹಕಾರ, ನಾನು ಸರ್ವಿಸ್ ಇತ್ತಲ್ಲಿ, ಅದರಿಂದ ಗೆಲ್ತೀವಿ ಅಂತ ಒಂದು ಕೇಳಿದ್ವಿ. ಅವರು ಕೊಡೋಕ್ಕೆ ತೀರ್ಮಾನನೂ ಮಾಡಿದರು. ಆದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಬರಲಿಲ್ಲ. ಆದ್ದರಿಂದ ಬೇಸರ ಇಲ್ಲ, ಏನೇ ಇದ್ಕೊಳ್ಳಿ, ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ನಾವು ಅತ್ಯಂತ ಹಿರಿಯರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ, ಹೈಕಮಾಂಡ್ ಜೊತೆಯಲ್ಲಿದ್ದೇವೆ. ಅವ್ರ ತೀರ್ಮಾನಕ್ಕೆ ಬದ್ಧವಾಗಿ ನಾನು ಕೆಲಸ ಮಾಡ್ತೇನೆ. ರಾಜ್ಯದಲ್ಲೇ ಕಾಂಗ್ರೆಸ್ ಬರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಪ್ರಚಾರ ಇನ್ನೂ ಶುರು ಆಗಬೇಕಾಗಿತ್ತು. ಯಾವಾಗ ಶುರು ಮಾಡಿದ್ರು ನಾವು ರೆಡಿಯಾಗಿ ಹೋಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತೀನಿ. ನಾನು ಹಿಂದಿನಿಂದ ನಾನು ಇದನ್ನೇ ಹೇಳ್ಕೊಂಡ್ಬಂದಿದ್ದೀನಿ. ನಾವು ಕೇಳ್ತೀವಿ, ನಾವು ನಮಗೆ ಬೇಕು ಅಂತ ಕೇಳಿದ್ದೇವೆ. ಆದರೆ ಕಾರಣಾಂತರಗಳಿಂದ ಶಾಸಕರು ನಾವು ಒಟ್ಟಿಗೆ ಒಗ್ಗಟ್ಟಾಗಲಿಲ್ಲ, ಭಿನ್ನಾಭಿಪ್ರಾಯ ಬಂದಿದ್ದರಿಂದ ಅವ್ರಿಗೆ ಹೈಕಮಾಂಡ್ ಕೊಡೋ ತೀರ್ಮಾನ ಮಾಡಿದ್ರು. ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೆ, ರಾಹುಲ್ ಜಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ ಮತ್ತು ಇಲ್ಲಿನ ಇನ್ಚಾರ್ಜ್ ಇರುವ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ನಮ್ಮ ಹೆಸರನ್ನ ತೀರ್ಮಾನ ಮಾಡಿದ್ರು. ಆದರೆ ನಮ್ಮಲ್ಲಿ ಒಟ್ಟಭಿಪ್ರಾಯ ಬರದೇ ಇರೋ ಕಾರಣ ಅನಿವಾರ್ಯವಾಗಿ ಅವರು ಬೇರೊಬ್ಬ ಅಭ್ಯರ್ಥಿಯನ್ನು ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರ ತಂದೆ ಇತಿಹಾಸ ಇದೆ. ಗೌತಮ್ ಅವರ ತಂದೆ ಮೇಯರ್ ಆಗಿದ್ದರು. ನಾನು ಕೂಡ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಗೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅವರಿಗೆ ಎಟ್ಕಲಿಲ್ಲ. ನಿರಂತರವಾಗಿ ಕಾಂಗ್ರೆಸ್ ಅಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಗೌತಮ್. ಈಗ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ. ಅವರು ಆಯ್ಕೆ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಾಗ ನೀವೇನು ಕೇಳಿದ್ರಲ್ಲಿ ತಪ್ಪೇನಿರಲಿಲ್ಲ, ಚಿಕ್ಕದನ್ನ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ವಿರೋಧಿಗಳು ಬಂದು ಅದನ್ನು ತಪ್ಪಿಸುವಂತೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ತಮ್ಮದೇ ಆದಂತಹ ಪ್ರಾಬಲ್ಯ ಇದೆ ಹಿಂದಿನಿಂದನೂ ಕೂಡ. ಈಗ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವರೆಲ್ಲ ನಾವು ಸೇರಿ ಗೆಲ್ಲಿಸಬೇಕಲ್ಲ. ಅದರಿಂದ ಅವರು ಕೆಲಸ ಮಾಡಲಿ, ನಾನು ಕೆಲಸ ಮಾಡ್ತೀನಿ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕೆ
ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ನಲ್ಲಿ ನನಗೆ ಸಾಕಷ್ಟು 30 ವರ್ಷ ರಾಜಕಾರಣದಲ್ಲಿ 7 ಸಾರಿ ಗೆಲ್ಲುವಂಥ ಅವಕಾಶ ಕಾಂಗ್ರೆಸ್ ಪಾರ್ಟಿ ಕಾರಣ. 10 ವರ್ಷ ಕೇಂದ್ರ ಮಂತ್ರಿ ಆದೆ, CWCಯಲ್ಲಿ ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಸೋತೆ ಅಂತ ಇಲ್ಲಿ ಶಾಸಕನಾಗಿ ಮಾಡಿ ಮಂತ್ರಿ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಮಾಡಿದ್ದಾರೆ. ಆದರೆ ಗೆಲ್ಲೋದಕ್ಕೆ ಅವಕಾಶ ಇರ್ತದೆ. ನಮ್ಗೆ ಕೊಟ್ಟರೆ ನಾನು ನನ್ನ ಸಹಕಾರ, ನಾನು ಸರ್ವಿಸ್ ಇತ್ತಲ್ಲಿ, ಅದರಿಂದ ಗೆಲ್ತೀವಿ ಅಂತ ಒಂದು ಕೇಳಿದ್ವಿ. ಅವರು ಕೊಡೋಕ್ಕೆ ತೀರ್ಮಾನನೂ ಮಾಡಿದರು. ಆದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಬರಲಿಲ್ಲ. ಆದ್ದರಿಂದ ಬೇಸರ ಇಲ್ಲ. ಏನೇ ಇದ್ಕೊಳ್ಳಿ, ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ನಾವು ಅತ್ಯಂತ ಹಿರಿಯರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ, ಹೈಕಮಾಂಡ್ ಜೊತೆಯಲ್ಲಿದ್ದೇವೆ. ಅವ್ರ ತೀರ್ಮಾನಕ್ಕೆ ಬದ್ಧವಾಗಿ ನಾನು ಕೆಲಸ ಮಾಡ್ತೇನೆ. ರಾಜ್ಯದಲ್ಲೇ ಕಾಂಗ್ರೆಸ್ ಬರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕೋಲಾರದಲ್ಲಿ ಪ್ರಚಾರ ಇನ್ನೂ ಶುರು ಆಗಬೇಕಾಗಿತ್ತು. ಯಾವಾಗ ಶುರು ಮಾಡಿದ್ರು ನಾವು ರೆಡಿಯಾಗಿ ಹೋಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಸ್ವಾಗತ ಮಾಡ್ತೀನಿ. ನಾನು ಹಿಂದಿನಿಂದ ನಾನು ಇದನ್ನೇ ಹೇಳ್ಕೊಂಬಂದಿದ್ದೀನಿ. ನಾವು ಕೇಳ್ತೀವಿ, ನಾವು ನಮಗೆ ಬೇಕು ಅಂತ ಕೇಳಿದ್ದೇವೆ. ಆದರೆ ಕಾರಣಾಂತರಗಳಿಂದ ಶಾಸಕರು ನಾವು ಒಟ್ಟಿಗೆ ಒಗ್ಗಟ್ಟಾಗಲಿಲ್ಲ, ಭಿನ್ನಾಭಿಪ್ರಾಯ ಬಂದಿದ್ದರಿಂದ ಅವ್ರಿಗೆ ಹೈಕಮಾಂಡ್ ಕೊಡೋ ತೀರ್ಮಾನ ಮಾಡಿದ್ರು. ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೆ, ರಾಹುಲ್ ಜಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ ಮತ್ತು ಇಲ್ಲಿನ ಇನ್ಚಾರ್ಜ್ ಇರುವ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ನಮ್ಮ ಹೆಸರನ್ನ ತೀರ್ಮಾನ ಮಾಡಿದ್ರು. ಆದರೆ ನಮ್ಮಲ್ಲಿ ಒಟ್ಟಭಿಪ್ರಾಯ ಬರದೇ ಇರೋ ಕಾರಣ ಅನಿವಾರ್ಯವಾಗಿ ಅವರು ಬೇರೊಬ್ಬ ಅಭ್ಯರ್ಥಿಯನ್ನು ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರ ತಂದೆ ಇತಿಹಾಸ ಇದೆ. ಗೌತಮ್ ಅವರ ತಂದೆ ಮೇಯರ್ ಆಗಿದ್ದರು. ನಾನು ಕೂಡ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಗೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅವರಿಗೆ ಎಟ್ಕಲಿಲ್ಲ. ನಿರಂತರವಾಗಿ ಕಾಂಗ್ರೆಸ್ಸಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಗೌತಮ್. ಈಗ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ. ಅವರು ಆಯ್ಕೆ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಾಗ ನೀವೇನು ಕೇಳಿದ್ರಲ್ಲಿ ತಪ್ಪೇನಿರಲಿಲ್ಲ, ಚಿಕ್ಕದನ್ನ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ವಿರೋಧಿಗಳು ಬಂದು ಅದನ್ನು ತಪ್ಪಿಸುವಂತೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ತಮ್ಮದೇ ಆದಂತಹ ಪ್ರಾಬಲ್ಯ ಇದೆ ಹಿಂದಿನಿಂದಲೂ ಕೂಡ. ಈಗ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವರೆಲ್ಲ ನಾವು ಸೇರಿ ಗೆಲ್ಲಿಸಬೇಕಲ್ಲ. ಅದರಿಂದ ಅವರು ಕೆಲಸ ಮಾಡಲಿ, ನಾನು ಕೆಲಸ ಮಾಡ್ತೀನಿ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ನಲ್ಲಿ ನನಗೆ ಸಾಕಷ್ಟು 30 ವರ್ಷ ರಾಜಕಾರಣದಲ್ಲಿ 7 ಸಾರಿ ಗೆಲ್ಲುವಂಥ ಅವಕಾಶ ಕಾಂಗ್ರೆಸ್ ಪಾರ್ಟಿ ಕಾರಣ. 10 ವರ್ಷ ಕೇಂದ್ರ ಮಂತ್ರಿ ಆದೆ, CWCಯಲ್ಲಿ ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಸೋತೆ ಅಂತ ಇಲ್ಲಿ ಶಾಸಕನಾಗಿ ಮಾಡಿ ಮಂತ್ರಿ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಮಾಡಿದ್ದಾರೆ. ಆದರೆ ಗೆಲ್ಲೋದಕ್ಕೆ ಅವಕಾಶ ಇರ್ತದೆ. ನಮ್ಗೆ ಕೊಟ್ಟರೆ ನಾನು ನನ್ನ ಸಹಕಾರ, ನಾನು ಸರ್ವಿಸ್ ಇತ್ತಲ್ಲಿ, ಅದರಿಂದ ಗೆಲ್ತೀವಿ ಅಂತ ಒಂದು ಕೇಳಿದ್ವಿ. ಅವರು ಕೊಡೋಕ್ಕೆ ತೀರ್ಮಾನನೂ ಮಾಡಿದರು. ಆದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಬರಲಿಲ್ಲ. ಆದ್ದರಿಂದ ಬೇಸರ ಇಲ್ಲ. ಏನೇ ಇದ್ಕೊಳ್ಳಿ, ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ನಾವು ಅತ್ಯಂತ ಹಿರಿಯರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ, ಹೈಕಮಾಂಡ್ ಜೊತೆಯಲ್ಲಿದ್ದೇವೆ. ಅವ್ರ ತೀರ್ಮಾನಕ್ಕೆ ಬದ್ಧವಾಗಿ ನಾನು ಕೆಲಸ ಮಾಡ್ತೇನೆ. ರಾಜ್ಯದಲ್ಲೇ ಕಾಂಗ್ರೆಸ್ ಬರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕೋಲಾರದಲ್ಲಿ ಪ್ರಚಾರ ಇನ್ನೂ ಶುರು ಆಗಬೇಕಾಗಿತ್ತು. ಯಾವಾಗ ಶುರು ಮಾಡಿದ್ರು ನಾವು ರೆಡಿಯಾಗಿ ಹೋಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.